ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಕೆಲಸಕ್ಕೆ ಸ್ವಾಗತ. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋನಲ್ಲಿ ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿ ಅನುಪಾತಗಳನ್ನು ನೋಡಿದ್ದೀವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ಅವುಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಮೊದಲನೇದಾಗಿ sin 60 ಇಂಟು cos 30 ಪ್ಲಸ್ sin 30 ಇಂಟು cos 60 ಅಂತದ್ದು. ಸೊ ಇದೇನಪ್ಪ ಅಂದ್ರೆ ಫಸ್ಟ್ ಸೈನ್ ಎಕ್ಸ್ ಪ್ಲಸ್ ವಾಯ್ ಅಂತಕ್ಕಂಥ ಫಾರ್ಮುಲಾ ಬರ್ತಿದ್ದೆ. ಸೈನ್ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಸೈನ್ ಎಕ್ಸ್ ಇಂಟು ಕ್ವಾಸ್ ವಾಯ್ ಪ್ಲಸ್ ಕ್ವಾಸ್ ಎಕ್ಸ್ ಇಂಟು ಸೈನ್ ವಾಯ್ ಅಂತಕ್ಕಂಥದ್ದು. ಸೊ ಅಲ್ಲಿ ಬರೋದು ಅದಕ್ಕಿಂತ ಮುಂಚೆ ಇಲ್ಲಿ ಏನಪ್ಪ ಅಂದ್ರೆ ಲೆಕ್ಕ ಸೈನ್ 60 ಇಂಟು cos 30 ಪ್ಲಸ್ ಸೈನ್ 30 ಇಂಟು cos 60 ಅಂತಕ್ಕಂಥದ್ದು. ಸೊ ಅಲ್ಲಿ ನಾವು ನೋಡೋದಾದ್ರೆ ವ್ಯಾಲ್ಯೂವನ್ನು ಸೊಲ್ಯೂಷನ್ನ sin 60 ಡಿಗ್ರಿ ಇಂಟು cos 30 ಪ್ಲಸ್ sin 30 ಇಂಟು cos 60 ಈಕ್ವಲ್ ಟು. ಸೊ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ವ್ಯಾಲ್ಯೂಗಳು ರೀ ನೋಡ್ರಿ ಏನಂದ್ರೆ sin 60 ವ್ಯಾಲ್ಯೂ ಏನಾಗುತ್ತಾ √3 ಡಿವೈಡೆಡ್ ಬೈ 2 ಇಂಟು cos 30 ವ್ಯಾಲ್ಯೂವ √3 ಡಿವೈಡ್ ಬೈ 2 ಅದು ಕೂಡ ವ್ಯಾಲ್ಯೂ ನೋಡಿದ್ವಿ ನಾವು. ಸೊ ನಿನ್ನೀಗ sin 60 ನೋಡಿದ್ವಿ 0 30 45 60 ಇದರ ಲೋವರ್ ಅಂದೀವಿ. ಇದೆಷ್ಟದ 3 ಅದಾವ. √3 ಡಿವೈಡ್ ಬೈ 4 ಅಂದಾಗ ಅದ್ರ ವರ್ಗಮೂಲ ತೆಗೆದಾಗ √3 ಬೈ 2. ಅದೇ ರೀತಿ ಈ sin 60 ಮತ್ತು cos 30 ಪೂರಕ ಕೋನಗಳು ಅಂದರೆ ಎರಡು ಕೂಡಿಸಿದ್ರೆ 90 ಆಗಬೇಕು. ಅಂದ್ರೆ sin 60 ಐತಿ ಅಂದ್ರೆ cos 30 ಎರಡು ಈಕ್ವಲ್ ಇರ್ತಾವೆ. ಸೊ ಪ್ಲಸ್ ಅದೇ ರೀತಿ sin 30 ವ್ಯಾಲ್ಯೂ sin 30 ಅಂದ್ರೆ 1/2 ಆಲ್ರೆಡಿ 0 30 ಇದ್ರ ಕೆಳಗಡೆ ಎಷ್ಟೈತಿ 1 ಅದ 1 ಡಿವೈಡ್ ಬೈ 4 ಅಂದ್ರೆ ವರ್ಗಮೂಲ ತಗೊಂಡ್ರೆ 1/2. ಸೊ ಇಂಟು cos 60 ಕೂಡ ಎಷ್ಟದ ಅದು ಕೂಡ 1/2 ಅದ. ಸೊ 1/2. ಸೊ ಇಂಟು ಇರೋದ್ರಿಂದ ಅಂಶ ಗುಣಾಕಾರ ಮಾಡಿರಿ, ಛೇದ ಗುಣಾಕಾರ ಮಾಡಿರಿ. ಸೊ √3 ಇಂಟು √3 3 ಡಿವೈಡ್ ಬೈ 2 ಇಂಟು 2 4 ಪ್ಲಸ್ 1 ಇಂಟು 1 1 2 ಇಂಟು 2 4. ಸೊ ಹಾಗಾದರೆ LCM ಛೇದಗಳ ಸಮೇತದಾಗ ಮಾತ್ರ ಏನಪ್ಪ ಭಿನ್ನ ರಾಶಿಗಳನ್ನು ಕೂಡಿಸ್ಬೇಕು. ಸೊ ಇವಾಗ ಏನಾಗತ್ತೆ 4 3 ಪ್ಲಸ್ 1 ಅಂದ್ರೆ 4. ಸೊ ಹಾಗಾದ್ರೆ 4 1 4. ಸೊ ವ್ಯಾಲ್ಯೂ ಎಷ್ಟು ಬರ್ತಿದ್ರದ 1. ಸೊ sin 60 ಇಂಟು cos 30 ಪ್ಲಸ್ sin 30 ಇಂಟು cos 60 ಬೆಲೆ ಏನಾಗುತ್ತೆ 1 ಅಂತಕ್ಕಂಥದ್ದು. ಸೊ ಅದೇ ರೀತಿ ಈ ಎರಡನೇ ಪ್ರಶ್ನೆ ಏನು ನೋಡ್ರಿ ಏನಿದೆ 2 tan ಸ್ಕ್ವೇರ್ 45 ಪ್ಲಸ್ cos ಸ್ಕ್ವೇರ್ 30 ಮೈನಸ್ sin ಸ್ಕ್ವೇರ್ 60 ಬೆಲೆ ನೋಡಿ. 2 tan ಸ್ಕ್ವೇರ್ 45 ಪ್ಲಸ್ cos ಸ್ಕ್ವೇರ್ 60 ಮೈನಸ್ sin ಸ್ಕ್ವೇರ್ 60. ಸೊ ಹಾಗಾದ್ರೆ 2 tan ಸ್ಕ್ವೇರ್ 45 tan 45 ಬೆಲೆ ಟ್ಯಾನ್ ಅಂತಂದ್ರೆ ಲೋವರ್ ಡಿವೈಡ್ ಬೈ ಅಪ್ಪರ್ ಅಂತ 45 ಇದಾಗ್ತದೆ ರೀ. ಸೊ ಎಷ್ಟದ 45 ಇದಾದ್ರೆ ಲೋವರ್ ಎಷ್ಟದಾವೆ 2 ಅಪ್ಪರ್ ಎಷ್ಟದಾವೆ 2 2/2 ಅಂದ್ರೆ 1 ಅದ್ರ ವರ್ಗಮೂಲ ತೆಗೆದ್ರೆ ಎಷ್ಟಾಗತ್ತೆ ಅದು ಕೂಡ 1 ಆಗೈತಿ. ಸೊ 2 ಇಂಟು 1 ಸ್ಕ್ವೇರ್ ಯಾಕಂದ್ರೆ ಟ್ಯಾನ್ ಸ್ಕ್ವೇರ್ ಅದ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ 1 ಸ್ಕ್ವೇರ್. ನಂತರ cos ಸ್ಕ್ವೇರ್ 60 cos 60 ವ್ಯಾಲ್ಯೂ cos 60 ಅಂದ್ರೆ 0 30 45 60. ಸೊ ಅಪ್ಪರ್ ಇರ್ಬೇಕು ಮೇಲ್ಗಡೆ 1 ಡಿವೈಡ್ ಬೈ 4 ಸ್ಕ್ವೇರ್ ರೂಟ್ ತೆಗೆದ್ರೆ 1/2. ಸೊ 1/2 ಬ್ರಿಕೆಟ್ ಸ್ಕ್ವೇರ್ ಮೈನಸ್ sin 60 ಕೂಡ 1/2 √3/2 ಹಾಕಿದ್ರಿ. ಸೊ ಇದು ಸಾರಿ cos ಸ್ಕ್ವೇರ್ 60 ಇಲ್ಲಿ cos ಸ್ಕ್ವೇರ್ 30 ಆಗಬೇಕಾಗಿತ್ತು. ಓಕೆ 2 ಇಂಟು 1 ಸ್ಕ್ವೇರ್ ಪ್ಲಸ್ ಇದು cos ಸ್ಕ್ವೇರ್ 30 ಅಂದ್ರೆ √3 ಡಿವೈಡ್ ಬೈ 2 ಬ್ರಕೆಟ್ ಸ್ಕ್ವೇರ್ ಮೈನಸ್ sin ಸ್ಕ್ವೇರ್ 60 ಅಂದ್ರೆ sin 60 ಅಂದ್ರೆ ಅದು √3 ಡಿವೈಡ್ ಬೈ 2 ಆಗುತ್ತೆ ಬ್ರಕೆಟ್ ಸ್ಕ್ವೇರ್. ಸೊ ಅದರ 2 ಇಂಟು 1 ವರ್ಗ 1 ಪ್ಲಸ್ √3 ಬೈ 2 ಅಂದ್ರೆ ಇದು a/b ಹೋಲ್ ಸ್ಕ್ವೇರ್ ಅಂದಾಗ. ಸೊ a²/b² ಆಗುತ್ತೆ a/b⁻m. ಸೊ a⁻m ಡಿವೈಡ್ ಬೈ b⁻m ಆಗುತ್ತೆ. ಸೊ ಇದೇನಾಗುತ್ತೆ 3 ಡಿವೈಡ್ ಬೈ 4 ಮೈನಸ್ 3 ಡಿವೈಡ್ ಬೈ 4. ಸೊ ಮೈನಸ್ 3/4 ಪ್ಲಸ್ 3/4 ಕ್ಯಾನ್ಸಲ್. ಸೊ ಆನ್ಸರ್ ಬಿಕಮ್ 2. ಸೊ ಹಾಗಾದ್ರೆ 2 tan ಸ್ಕ್ವೇರ್ 45 ಪ್ಲಸ್ cos ಸ್ಕ್ವೇರ್ 30 ಮೈನಸ್ sin ಸ್ಕ್ವೇರ್ 60 ಬೆಲೆ ಎಷ್ಟಾಗುತ್ತೆ 2. ಸೊ ನೋಡಿ cos 45
ಆ ವ್ಯಾಲ್ಯೂ ಒಂದು ಸ್ವಲ್ಪ ನೆನಪಿಟ್ಕೊಂಡು ನೀವು ಭಿನ್ನ ರಾಶಿಗಳನ್ನ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋದ್ರೆ ಭಾಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳದಾವೆ. ನೋಡಿರಿ ಇದೇನಾಗತ್ತೆ, cos 45 ಡಿವೈಡೆಡ್ ಬೈ sec 30 ಪ್ಲಸ್ cosec 30. ಸೊ ಅದರ cos 45 ಡಿವೈಡೆಡ್ ಬೈ sec 30 ಪ್ಲಸ್ cosec 30 ಈಕ್ವಲ್ ಟು, ಸೊ ಇದರಲ್ಲಿ ಈಕ್ವಲ್ ಟು ಕೆಳಗಡೆ ಬರ್ಕೊಳ್ತೀನಿ. ಸೊ cos 45 ವ್ಯಾಲ್ಯೂ ಎಷ್ಟಾದ, cos 45 ವ್ಯಾಲ್ಯೂ 1/√2 1/√2 ಡಿವೈಡೆಡ್ ಬೈ sec 30 ಅಂದ್ರೆ ನಾವು cos 30 ವ್ಯಾಲ್ಯೂ ಗೊತ್ತಿರಬೇಕು. cos 30 ವ್ಯಾಲ್ಯೂ ಏನದ √3/2 ಅದ. ಸೊ ಅದರ ರೆಸಿಪ್ರೋಕಲ್ ಅಂದ್ರೆ ವಿಲೋಮ 2 ಡಿವೈಡೆಡ್ ಬೈ √3 ಪ್ಲಸ್ cosec 30 ಅಂದ್ರೆ ಇದು ಸೈನ್ದ ವಿಲೋಮ. ಸೈನ್ 30 ಎಷ್ಟದ 1/2 ಅದ. ಸೊ 1/2 ನ ವಿಲೋಮ ಏನಾಕೈತಿ 2/1 ಅಂದ್ರೆ 2. ಸೊ ಇಲ್ಲಿ 1 ಡಿವೈಡೆಡ್ ಬೈ √2 ಡಿವೈಡೆಡ್ ಬೈ ಇಲ್ಲಿ ಭಿನ್ನ ರಾಶಿ ಅಂದರೆ ಛೇದ ಲಸ ತೆಗಿಬೇಕು. ಎಷ್ಟಾಗತ್ತಿ 2 ಪ್ಲಸ್ 2 √3 2 ಪ್ಲಸ್ 2 ಡಿವೈಡ್ ಇಲ್ಲಿ ಪ್ಲಸ್ √3 × 2 ಇದು ಗುಣಾಕಾರ ಎಲ್ಸಿಎಂ. ಸೊ √3 × 2 ಏನಾಗತ್ತಿ 2 √3 ಡಿವೈಡ್ ಬೈ √3 ಬರೀತೀನಿ. ಅರ್ಥ ಆಯ್ತು ರೀ. ಸೊ ಅದು ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದ್ರೆ 1/√2 ಇಂಟು, ಸೊ ಡಿವೈಡ್ ಇಲ್ಲದ ಈ ಡಿವೈಡ್ ತೆಗೆದು ಇಂಟು ಹಾಕಿದಾಗ ಅವಾಗ ಉತ್ಕ್ರಮ ಆಕೈತಿ. ಸೊ √3 ಮೇಲ್ಗಡೆ ಬರುತ್ತೆ ಡಿವೈಡ್ ಬೈ ಇಲ್ಲಿ 2 ಪ್ಲಸ್ 2 √3 ಆಗೈತಿ. ಸೊ ನೆಕ್ಸ್ಟ್ ಇದನ್ನ ಮತ್ತು ಅಂಶಗಳು ಮತ್ತು ಛೇದಗಳು ಗುಣಿಸಿದಾಗ 1 ಇಂಟು √3 ಸೊ ಡಿವೈಡೆಡ್ ಬೈ, ಸೊ ಇಲ್ಲಿ ಗುಣಾಕಾರ ಮಾಡ್ಕೊಳ್ರಿ. √2 ಇಂಟು 2 ಏನಾಗೈತಿ 2√2 ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2√6. ಸೊ ಇಷ್ಟೆಲ್ಲ ನೆಕ್ಸ್ಟ್ ಏನು ಮಾಡ್ಬೇಕಿದ್ನ ಈಗಾಗಲೇ 9ನೇ ತರಗತಿ ಕಲ್ತಿರಿ. ಛೇದವನ್ನು ಅಕರ್ಣೀಕರಿಸೋದ್ರಿಂದ ಏನಾಗೈತೆ ನೋಡ್ರಿ, ಇದು √3 ಡಿವೈಡೆಡ್ ಬೈ 2√2 ಪ್ಲಸ್ 2√6 ಇಂಟು ಏನದ ನೋಡ್ರಿ, ಛೇದವನ್ನು ಅಕರ್ಣೀಕರಿಸೋದ್ರೆ 2√2 ಮೈನಸ್ 2√6 ಡಿವೈಡೆಡ್ ಬೈ 2√2 ಮೈನಸ್ 2√6. ಸೊ ನೋಡ್ರಿ ಈಗ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ √3 ಇಂಟು 2√2 ಅಂದಾಗ ಹೊರಗಡೆ ರೂಟ್ ಒಳಗಿನ ಹೊರಗಡೆ ಗುಣಾಕಾರ ಮಾಡ್ಕೊರಿ, ಒಳಗಡೆ ಇರ್ತಕ್ಕಂಥ ಒಳಗಡೆ ಗುಣಾಕಾರ. ಸೊ ಏನಾಗುತ್ತೆ ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ ಎಷ್ಟದ, ಇಲ್ಲಿ 1 ಇರುತ್ತೆ. 2 ಇಂಟು 1 2√6 2√6 ಪ್ಲಸ್ ಇಂಟು ಮೈನಸ್ 2 √a ಇಂಟು √b ಇದರಿಂದ ಇದಕ್ಕೆ ಗುಣಾಕಾರ ಇಲ್ಲಿ. ಸೊ ಹೊರಗಡೆ ಏನು ಬರ್ತೀನಿ 2 ಬರ್ತೀನಿ. √3 ಇಂಟು √6 ಏನಾಗುತ್ತೆ 18 ಆಗುತ್ತೆ. ಡಿವೈಡ್ ಬೈ ಇದು a ಪ್ಲಸ್ ಬಿ, ಇದು a ಮೈನಸ್ ಬಿ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಇದು 2√2 ಬ್ರಕೆಟ್ ಸ್ಕ್ವೇರ್ ಮೈನಸ್ 2√6 ಬ್ರಕೆಟ್ ಸ್ಕ್ವೇರ್. ಸೊ ಹಾಗಾದ್ರೆ 2√6 ಮೈನಸ್, ಸೊ ಈ 18 ನಾವು 9 ಬರ್ಕೊಬೋದು. ಪರ್ಫೆಕ್ಟ್ ಸ್ಕ್ವೇರ್ ಬರ್ಕೊಂಡ್ರೆ 9 ಬರ್ಕೋತೀವಿ. 9 ಬರ್ಕೊಂಡ್ರೆ ಅಂದರೆ 2 ಇಂಟು √9 ಇಂಟು 2 ಡಿವೈಡೆಡ್ ಬೈ 2√2 ಸ್ಕ್ವೇರ್ ಏನಾಗತ್ತೆ ಅಂದ್ರೆ 2 ಸ್ಕ್ವೇರ್ 4 √2 ಸ್ಕ್ವೇರ್ ಏನಾಗೈತಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 2 ಬರುತ್ತೆ. 4 2 8 ಅಂದ್ರೆ 4 2 8 ಎಷ್ಟು ಬರುತ್ತೆ 2 ವರ್ಗ 4 √2 ವರ್ಗ ಏನಾಗುತ್ತೆ 2 ಆಕತಿ. ಹಾಗಾದ್ರೆ 4 2 8 ಮೈನಸ್ 2 ವರ್ಗ 4 ಇಂಟು √6 ವರ್ಗ 6 4 24. ಸೊ ಏನು ಹೋದ್ರೆ 2√6 ಮೈನಸ್ 6√2 ಯಾಕಂದ್ರೆ 9 ಐತಿ. 9 ವರ್ಗಮೂಲ 3 2 ಎಷ್ಟು 6. ಸೊ ಡಿವೈಡೆಡ್ ಬೈ ಮೈನಸ್ 16. ಸೊ ಹಾಗಾದ್ರೆ ಎಷ್ಟಾಗುತ್ತೆ ಮೈನಸ್ ಮೇಲ್ಗಡೆ 2 ಕಾಮನ್ ತಗೊಂಡ್ಬಿಟ್ನಿ ಅಂದ್ರೆ √6 ಮೈನಸ್ 3√2 ಡಿವೈಡೆಡ್ ಬೈ ಮೈನಸ್ 16 2 1 2 8 ಈ ಮೈನಸ್ ಮೇಲ್ಗಡೆ ಬರ್ಬೋದು ಮೈನಸ್ ಆಫ್ √6 ಮೈನಸ್ 3√2 ಡಿವೈಡ್ ಬೈ 8 ಅಂತಕ್ಕಂಥದ್ದು
ಅಥವಾ ಇನ್ನೊಂದು ಮೈನಸ್ ಕಾಮನ್ ತಗೊಂಡು ಅಂದರೆ ಏನಾಗತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಪ್ಲಸ್ ಮೊದಲ 3√2 ಬಂದು ಇದು -√6 ಡಿವೈಡ್ ಬೈ 8 ಆಗುತ್ತೆ. ಇನ್ನೊಂದು ಮೈನಸ್ ಕಾಮನ್ ತಗೊಂಡು ಅಂದ್ರೆ ಪ್ಲಸ್ ಇದು ಮೈನಸ್ ಆಗತಿ, ಮೈನಸ್ ಇದು ಪ್ಲಸ್. ನೀವು ಯಾವಾಗ ಬೇಕಾದ ಯಾವುದೇ ಪ್ರಾಬ್ಲಮ್ ಒಳಗಡೆ ಮೈನಸ್ ಕಾಮನ್ ತಗೊಂಡಾಗ ಒಳಗಡೆ ಇರ್ತಕ್ಕಂಥ ಚಿಹ್ನೆಗಳು ಏನಕ್ಕಾವು ಬದಲಾವಣೆ ಆಕಾವು, ಚೇಂಜ್ ಆಗ್ತಾವೆ ಅಂತಕ್ಕಂಥದ್ದು. ಸೊ ಎಲ್ಲರಿಗೂ ಗೊತ್ತಾಗಿರ್ಬೋದು. ಸ್ವಲ್ಪ ಒಂದಿಟ್ಟು ಪ್ರಾಕ್ಟೀಸ್ ಮಾಡಿರಿ. ಈ ಛೇದವನ್ನು ಕರ್ಣೀಕರಿಸೋದು ಇಲ್ಲೇ ಸ್ವಲ್ಪ ಬ್ಯಾಡ್ರಿ, ಇನ್ನೊಂದು ಸರಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆಲ್ಲರಿಗೆ ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಈ ಸೈನ್ 30 ಪ್ಲಸ್ ಟ್ಯಾನ್ 45 ಮೈನಸ್ ಕೊಸೆಕ್ 60 ಡಿವೈಡೆಡ್ ಬೈ ಸೆಕ್ 30 ಪ್ಲಸ್ ಕಾಸ್ 60 ಪ್ಲಸ್ ಕ್ವಾಟ್ 45 ವ್ಯಾಲ್ಯೂ. ಸೊ ಇದು ಭಾಳಷ್ಟು ಏನಪ್ಪ ಅಂದ್ರೆ ನೋಡೋಕೆ ಮಾತ್ರ ದೊಡ್ಡ ಪ್ರಾಬ್ಲಮ್ ಐತಿ, ಬಟ್ ಭಾಳಷ್ಟು ಈಸಿ ಅದು. ಸೊ ಇಲ್ಲಿ ನೋಡೋದಾದ್ರೆ ನೋಡ್ರಿ ಸೈನ್ 30 ಪ್ಲಸ್ ಟ್ಯಾನ್ 45 ಮೈನಸ್ ಕೊಸೆಕ್ 60 ಡಿವೈಡೆಡ್ ಬೈ ಸೆಕ್ 30 ಪ್ಲಸ್ ಕಾಸ್ 60 ಪ್ಲಸ್ ಕ್ವಾಟ್ 45. ಈ ವ್ಯಾಲ್ಯೂ ಸೈನ್ 30 ವ್ಯಾಲ್ಯೂ ಆಲ್ರೆಡಿ ನಿಮ್ಗೆ ಗೊತ್ತಿದೆ, 1 ಡಿವೈಡೆಡ್ ಬೈ 2. ಸೈನ್ 30 ಬೆಲೆ 1/2 ಪ್ಲಸ್ ಟ್ಯಾನ್ 45 ವ್ಯಾಲ್ಯೂ ಎಷ್ಟದ 1 ಅದು. ನೆಕ್ಸ್ಟ್ ಮೈನಸ್ ಕೊಸೆಕ್ 60. ಕೊಸೆಕ್ 60 ಅಂದರೆ ಸೈನ್ 60 √3/2, ಅದರ ರೆಸಿಪ್ರಕಲ್ ಅಂದರೆ 2/√3. ಸೊ ಇದು 2/√3 ಆಗುತ್ತೆ ಡಿವೈಡೆಡ್ ಬೈ ನೋಡಿ ಕೆಳಗಡೆ ಇರ್ತಕ್ಕಂಥ ಚೇಂಜ್ ಮಾಡ್ಕೊತೀನಿ ಕಲರ್ ಸ್ವಲ್ಪ ನಿಮ್ಗೆ ಗೊತ್ತಲ್ಲಿ ಡಿವೈಡ್ ಇದೇನಾಗತ್ತೆ ರೀ ಸೆಕ್ 30 ಅಂದ್ರೆ ಇದು ಕಾಸ್ 30 √3/2 ಅದರ ರೆಸಿಪ್ರಕಲ್ 2/√3. ಸೊ 2/√3 ಪ್ಲಸ್ ಕಾಸ್ 60 1/2 ಪ್ಲಸ್ ಕಾಟ್ 45 ಎಷ್ಟದ 1 ಅದ ನೋಡಿ. ಮೇಲ್ಗಡೆ ಬರೀತಿನ ಕಲರ್ ಅದೇ ಸೇಮ್, ಮೇಲ್ಗಡೆ ಇದು ಡಿವೈಡ್ ಐತಿ. ಸೊ ಎಲ್ ಸಿ ಎಮ್ ಏನದ ನೋಡ್ರಿ ನಮ್ದು ಮೇಲ್ಗಡೆ ಎಲ್ ಸಿ ಎಮ್ 2 ಐತಿ, ತೆಳಗೆ ಏನೋರ್ಗು 1 ಇರ್ತೈತಿ ರೀ. ಸೊ 2 1 √3 ಅಂದ್ರೆ ಇವುಗಳ ಲಸ ಎಷ್ಟು ಬರ್ತೈತಿ 2 √3 ಬರ್ತೈತಿ. ಸೊ 2 √3 ಬಂದ್ರೆ ಇಲ್ಲಿ 2 ಐತಿ, ಯಾವುದಿಲ್ಲ √3 ಇಲ್ಲ, ಗುಣಾಕಾರ √3 ಮಾಡ್ಕೋಬೇಕು. ಇಲ್ಲಿ 1 ಐತಿ, ಯಾವುದಿಲ್ಲ, ಇದಕ್ಕೆ 2 √3 ಗುಣಾಕಾರ. ಸೊ ಇದು √3 ಐತಿ, ಇಲ್ಲಿ ಯಾವುದು ಎಲ್ ಸಿ ಎಮ್ 2 ಇಂಟು 2. ಸೊ 1 ಇಂಟು √3 ಪ್ಲಸ್ 2 √3 ಮೈನಸ್ 2 2 × 4. ಸೊ ಈ ಕೆಳಗಡೆ ಇರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, ಇದು ಕೆಳಗಡೆ ಇರ್ತಕ್ಕಂಥ ತೆಳಗಿನವ್ರಿಗೆ 1 ಇರ್ತೈತಿ ಇಲ್ಲಿ. ಸೊ √3 2 ಮತ್ತು 1 ಎಲ್ ಸಿ ಎಮ್ ಏನಕತಿ 2 √3 ಆಕತಿ. ಇಲ್ಲಿ √3 ಐತಿ, 2 ಇಲ್ಲ, ಇಂಟು 2. ಸೊ ಇಲ್ಲಿ 2 ಐತಿ, √3 ಇಲ್ಲ, ಇಂಟು √3. ಸೊ ಇಲ್ಲಿ 1 ಐತಿ, ಇದಕ್ಕೆ 2 √3. ಸೊ 2 ಇಂಟು 2 ಏನಾಗೈತಿ 4 ಪ್ಲಸ್ √3. ಸೊ ಪ್ಲಸ್ 2 √3. ಸೊ ಇಲ್ಲಿ ಏನಾಗೈತಿ ಅಂದರೆ ಉತ್ಕ್ರಮ ಮಾಡಿದಾಗ ಇಲ್ಲಿ ಡಿವೈಡ್ ಐತಿ, ಉತ್ಕ್ರಮ ಮಾಡಿದಾಗ ಏನಪ್ಪ ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ತವೆ, ಡಿವೈಡ್ ಕಟ್ತಾ ಹೋಗ್ತವೆ. ಯಾವುದು 2 √3 ಹೋಗ್ತೈತಿ. 2 √3 ಅದು ಮೇಲ್ಗಡೆ ನೋಡ್ರಿ, ಇಲ್ಲಿ ಇದೊಂದು √3 ಇದು 2 √3 ಅಂದರೆ ಟೋಟಲ್ ಎಷ್ಟದು 3 √3. 3 √3 ಮೈನಸ್ 4 ಡಿವೈಡೆಡ್ ಬೈ ಇಲ್ಲಿ ಏನಾಗತ್ತೆ ಇದು 4 ಅದ, ಇದು ಪ್ಲಸ್ √3, ಇದು 2 √3. ಎರಡು ಚಿಹ್ನೆ ಸೇಮ್ದವು ಕೂಡಿಸ್ಬೇಕು. ಸೊ ಇದು 2 ಇದು 1 ಅಂದರೆ 3 ಆಯಿತು. ಸೊ 3 √3 ಪ್ಲಸ್ 4. ಸೊ ಈ ನೆಕ್ಸ್ಟ್ ಏನು ಮಾಡ್ಬೇಕು, ಇದರದ ಛೇದವನ್ನು ಕರ್ಣಿಕ 3 √3 ಮೈನಸ್ 4 ಡಿವೈಡ್ ಬೈ 3 √3 ಪ್ಲಸ್ 4. ಸೊ ಛೇದವನ್ನು ಅಕರ್ಣಿಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ಲಸ್ ಇದೇನು ಮೈನಸ್. ಸೊ 3 √3 ಮೈನಸ್ 4 ಡಿವೈಡ್ ಬೈ 3 √3 ಮೈನಸ್ 4. ಸೊ ಮೇಲ್ಗಡೆ ಇದ್ದು 3 √3 ಮೈನಸ್ 4 3 ಮೈನಸ್ √3 ಮೈನಸ್ 4 ಅಂದ್ರೆ ಸೊ ಹೋಲ್ ಸ್ಕ್ವೇರ್ ಯಾಕೈತಿದ್ದು 3 √3 ಮೈನಸ್ 4 ಬ್ರಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಈ a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದ್ರೆ 3 √3 ಬ್ರಕೆಟ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. ಸೊ ಮೇಲ್ಗಡೆ ಕಾಣ್ತಕ್ಕಂಥದ್ದು ಯಾವ ಫಾರ್ಮುಲಾ ಅಂತ ನೋಡಿದಾಗ ನಾವು ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗೈತೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್, ಮೊದಲು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. 2 ಇಂಟು a ಅಂದರೆ 3 √3, ಬಿ ಅಂದರೆ 4 ಡಿವೈಡ್ ಬೈ ಇದು 3 ಸ್ಕ್ವೇರ್ ಈಸ್ 3 9, √3 3 9 3 27
ಮೈನಸ್ 4 ವರ್ಗ 16. ಸೊ ಮೇಲ್ಗಡೆ ಮತ್ತು ಬರೀದಾದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ 27 ಅದ. ಸೊ 27 ಪ್ಲಸ್ 3 ರೂಟ್ 3 ಹೋಲ್ ಸ್ಕ್ವೇರ್ 27 ಆಗೈತಿ, ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಮೈನಸ್ 2 3 6 6 4 24 ಹೊರಗಡೆ ಗುಣಾಕಾರ 24 ರೂಟ್ 3 ಡಿವೈಡೆಡ್ ಬೈ 27 16 ಕಳೆದ್ರೆ 11. ಸೊ ನಂತರ ಇಲ್ಲಿಂದ ಸಜಾತಿ ಪದಗಳನ್ನು ಕೂಡಿಸ್ಬೇಕಾ. 27 ಪ್ಲಸ್ 16 ಎಷ್ಟಾಗತ್ತೆ 43 ಮೈನಸ್ 24 ರೂಟ್ 3 ಡಿವೈಡ್ ಬೈ 11. ಇದೇನು ಪದ ನಮ್ದು ಫೈನಲ್ ಆನ್ಸರ್. ಅದರದ್ದು sin 30 ಪ್ಲಸ್ tan 45 ಮೈನಸ್ cosec 60 ಡಿವೈಡೆಡ್ ಬೈ sec 30 ಪ್ಲಸ್ cos 30 ಪ್ಲಸ್ cot 45 ಅಂತಕ್ಕಂಥದ್ದು. ಸೊ ಇದನ್ನು ಕೂಡ ಪರೀಕ್ಷೆಯಲ್ಲಿ ಏನಾದರೂ ಕೇಳ್ಬೋದು 3 ವರ್ಷಿಗೆ ಒಂದು ವೇಳೆ ಕೊಟ್ಟರೆ. ಸೊ ಇದ್ರ ಮುಂದಿನ ನೋಡ್ರಿ. ಎಸ್ ಇದೊಂದು ಸಾರಿ ಪರೀಕ್ಷೆ ಒಳಗೆ ಕೇಳಿದ್ದ, ಇಂಪಾರ್ಟೆಂಟ್ ಒಂದು ಸಾರಿ ಕೇಳಿದ್ರು. ಸೊ ಏನಂದ್ರೆ 5 cos ಸ್ಕ್ವೇರ್ 60 ಪ್ಲಸ್ 4 sec ಸ್ಕ್ವೇರ್ 30 ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ sin ಸ್ಕ್ವೇರ್ 30 ಪ್ಲಸ್ cos ಸ್ಕ್ವೇರ್ 30. ಏನೂ ಇಲ್ಲ, ವ್ಯಾಲ್ಯೂ ಹಾಕಬೇಕಾ, ಮುಗಿತು ಲೆಕ್ಕ. ನೋಡ್ರಿ 5 cos ಸ್ಕ್ವೇರ್ 60 ಪ್ಲಸ್ 4 sec ಸ್ಕ್ವೇರ್ 30 ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ sin ಸ್ಕ್ವೇರ್ 30 ಪ್ಲಸ್ cos ಸ್ಕ್ವೇರ್ 30 ವ್ಯಾಲ್ಯೂ. ಇಲ್ಲೇನಂದ್ರೆ 5 cos ಸ್ಕ್ವೇರ್ 60 5 ಇಂಟು ಬ್ರಕೆಟ್ cos 60 ಅಂದ್ರೆ 1 ಡಿವೈಡೆಡ್ ಬೈ 2 ಬ್ರಕೆಟ್ ಸ್ಕ್ವೇರ್ 5 ಬರ್ಕೊಂಡಿವು. cos 60 ಅಂದ್ರೆ 1/2 ಐತಿ, 1/2 ಬ್ರಕೆಟ್ ಸ್ಕ್ವೇರ್ ಪ್ಲಸ್ 4 sec ಸ್ಕ್ವೇರ್ 30 4 ಹಿಂಗೆ ಬರ್ಕೊರಿ. sec 30 ಅಂದ್ರೆ cos 30 ಇದೆ ರೂಟ್ 3/2 ಅದ, sec ಅಂದ್ರೆ 2/√3 2/√3 ಮೇ ಬ್ರಕೆಟ್ ಸ್ಕ್ವೇರ್ ಮೈನಸ್ tan 45 1 ಸ್ಕ್ವೇರ್ ಡಿವೈಡೆಡ್ ಬೈ. ಸೊ ಇದೊಂದು ಕಲರ್ ಚೇಂಜ್ ಮಾಡಿ ನೋಡ್ರಿ ಇಲ್ಲಿ ಏನದ sin 30 ಅಂದ್ರೆ 1/2 ಬ್ರಕೆಟ್ ಸ್ಕ್ವೇರ್, cos 30 ಅಂದ್ರೆ √3 ಡಿವೈಡ್ ಬೈ 2 ಬ್ರಕೆಟ್ ಸ್ಕ್ವೇರ್. ಸೊ ನೋಡ್ರಿ ಇಲ್ಲಿ 5 ಇಂಟು ಬ್ರಕೆಟ್ 1 ಡಿವೈಡ್ ಬೈ 4 1 ವರ್ಗ 1 ಸ್ಕ್ವೇರ್ ಹೋಗೋದು ಪ್ಲಸ್ 4 ಇಂಟು 4 ಡಿವೈಡ್ ಬೈ 3 ಮೈನಸ್ 1 ಡಿವೈಡ್ ಬೈ 1 ಡಿವೈಡ್ ಬೈ 4 ಪ್ಲಸ್ 3 ಡಿವೈಡ್ ಬೈ 4. ನೋಡ್ರಿ ಎಲ್ ಸಿ ಎಮ್ ತೆಗೆದಾಗ ಇಲ್ಲಿ ಸಾರಿ ಇನ್ನೊಂದು ಸ್ಟೆಪ್ ಬರೀನು 5 ಇಂಟು 1 ಮಲ್ಟಿಪ್ಲಿಕೇಶನ್ ಮಾಡೋದು 5/4 ಪ್ಲಸ್ 4 ಇಂಟು 4 16 4 4 16 ಪಾಕರ 3 ಮೈನಸ್ 1 ಡಿವೈಡೆಡ್ ಬೈ ನೋಡ್ರಿ ಇದು ಎಲ್ ಸಿ ಎಮ್ ಏನಾಗುತ್ತೆ ಇವಾಗ 4 ಎಲ್ ಸಿ ಎಮ್ 4 ಸೇಮ್ 2 ರೀ. ಸೊ 1 + 3 ಅಂದ್ರೆ ಏನಾಗತ್ತೆ 4. ಸೊ ನೋಡ್ರಿ ಇಲ್ಲಿ ಏನಾಗುತ್ತೆ 4 1s ಕ್ಯಾನ್ಸಲ್ 1 ಬಂದ್ಬಿಡ್ತೈತೆ ರೀ. ಸೊ ಮೇಲ್ಗಡೆ ಅಷ್ಟೇ ಎಲ್ ಸಿ ಎಮ್ ತೆಗೆದುಬಿಡ್ರಿ 4 ಇದು ಹೆಂಗಾದ್ರು ಇದು ಕ್ಯಾನ್ಸಲ್ 1/1 ಅಂದ್ರೆ 1 ಇರುತ್ತೆ ರೀ. ಸೊ 4 3 ಇಲ್ಲಿ ಕೆಳಗೆ ಏನು ಇರ್ಲಿಕ್ಕೆ 1 ಇರೈತಿ. 4 ಮತ್ತು 3 ಮತ್ತು 1ರದ ಎಲ್ ಸಿ ಎಮ್ ಎಷ್ಟು ಆಕೈತಿ 12 ಆಕೈತಿ. 4 ಎಷ್ಟಲೆ 12 4 3 12. ಸೊ 3 ಎಷ್ಟಲೆ 12 3 4 ಕೆಳಗೆ ಏನಾರು 1 ಇರೈತಿ. ಸೊ ಇದಕ್ಕೆ ಇಂಟು 12 ಗುಣಾಕಾರ ಮಾಡೋದು. ಯಾಕಂದ್ರೆ 4/4 ಅಂದ್ರೆ ಕ್ಯಾನ್ಸಲ್ ಆಗಿ ಕಟ್ಟಾಗಿ 1 ಬರೋದು. ಒಂದು ಏನೋ 1/2 ಬೇರೆ ವ್ಯಾಲ್ಯೂ ಬಂದ್ರೆ ಇದು ಡಿವೈಡ್ ತೆಗೆದು ಇಂಟು ಹಾಕಿ ಛೇದ್ ಇದು ಅಂಶ ಮಾಡಿರಿ, ಅಂಶ ಇದು ಛೇದ್. ಸೊ 5 3 15 ಪ್ಲಸ್ 16 64 ಮೈನಸ್ 12. ಸೊ ಮೊದಲೇ ಚಿಹ್ನೆಗಳು ಸೇಮ್ ಇದು ಕೊಡಿಸ್ರಿ. 15 ಪ್ಲಸ್ 64 79 ಮೈನಸ್ 12/12. ಸೊ ಇಲ್ಲಿ ಏನು ಹುಡುಗರು ಭಾಳಷ್ಟು ಮಿಸ್ಟೇಕ್ ಮಾಡ್ತಿರ್ತಾರೆ. ಏನು ರೀ 12 ಕ್ಯಾನ್ಸಲ್ ಮಾಡ್ತಿರ್ತಾರೆ ಇಲ್ಲಿ ಕಡ್ದ. ಸೊ ಅದು ಯಾವಾಗ ಅಂದ್ರೆ ಇಂಟು ಇದ್ದಾಗ ಮಾತ್ರ ಏನಪ್ಪ ಅಂದ್ರೆ ಕಡ್ತಾ ಹೊಡೀರಿ. ಪ್ಲಸ್ ಮತ್ತು ಮೈನಸ್ ಇದ್ದಾಗ ಯಾವುದೇ ರೀತಿ ಕಡ್ತಾ ಹೊಡಿಬೇಡ್ರಿ. 79 ಮೈನಸ್ 12 67/12. ಸೊ ಇದೇನಪ್ಪ ಅಂದ್ರೆ ಇದು ನಿಮ್ಗೆ ಆನ್ಸರ್. ನೆಕ್ಸ್ಟ್ ಇಲ್ಲೊಂದು ನೋಡ್ರಿ ಏನದ 2 tan 30 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 30 ಈಕ್ವಲ್ ಟು tan 30 ವ್ಯಾಲ್ಯೂ ಎಷ್ಟದ ನಮ್ಗೆ ಆಲ್ರೆಡಿ ಗೊತ್ತದ. 2 ಇಂಟು tan 30 ಅಂದ್ರೆ 1/√3 ಡಿವೈಡೆಡ್ ಬೈ
1 ಪ್ಲಸ್ ಟ್ಯಾನ್ ಸ್ಕ್ವೇರ್ 30 1 ಪ್ಲಸ್ ಟ್ಯಾನ್ 30 ಅಂದರೆ 1/√3 ಬ್ರಕೆಟ್ ಸ್ಕ್ವೇರ್. ಸೊ ಇದೇನಾಯಿತು 2/√3 2 1 2 2 ಒಂದಲೇ 2 2 ಭಾಗ √3 ಅದು ಡಿವೈಡ್ ಬೈ 1 ಪ್ಲಸ್ 1/3 ವರ್ಗ ತೆಗೆದ್ರೆ. ಸೊ ಇದೇನಾಗುತ್ತೆ 2/√3 ಇಲ್ಲಿ ಡಿವೈಡ್ ಬೈ 3 1 3 3 ಒಂದಲೇ 3 3 ಪ್ಲಸ್ 1 4 4 ಭಾಗರ 3 ಆಕೈತಿ. ಸೊ ಇಲ್ಲಿ ವ್ಯಾಲ್ಯೂ ಬರೋದ್ರೆ 2 ಭಾಗರ √3 ಇಂಟು ಡಿವೈಡ್ ಇಂಟು ಆಗಿದ್ರೆ 3 ಮೇಲ್ಗಡೆ ಹೋಗೈತಿ 3/4 ಅಂದ್ರೆ 2 1 2 2 ಆಕೈತಿ. ಸೊ √3 ಇಂಟು 1 √3 ಇಲ್ಲಿ ಯಾಕಂದ್ರೆ 3 = √3 ಇಂಟು √3 ಬರ್ಕೊತೀವಿ ನಾವು 1 3 √3 ಇಂಟು √3. ಸೊ ಹಾಗಾಗಿ 1 ಹೋಗಿ 1 ಉಳಿದೈತಿ. ಹಾಗಾಗಿ ಇಲ್ಲಿ ಏನು ಹೋಯ್ತು √3 ಇಂಟು 1 √3 2 ಇಂಟು 1 2 √3/2. ಸೊ √3/2 ಇದ್ರಾಗ ಆನ್ಸರ್ ಯಾವ್ದಾಕೈತಿ sin 60 ಅಂದರೆ √3/2. ಇದನ್ನ ಹೆಂಗೂ ಕೇಳ್ಬೋದು 2 tan 30 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 30 = sin 60 ಎಂದು ಸಾಧಿಸಿ ಅಂತೇಳಿ. ಅವಾಗ sin 60 ಎಷ್ಟು √3/2 ಇರ್ತೈತಿ. ಇದ್ರದ್ದು ವ್ಯಾಲ್ಯೂ √3/2 ಬರುತ್ತೆ. ಅವಾಗ LHS = RHS ನಾವು ಬರ್ಕೋಬಹುದು. 1 ಮೈನಸ್ ಟ್ಯಾನ್ ಸ್ಕ್ವೇರ್ 45. ಅಪ್ಪ ಇಲ್ಲೇ ಏನಪ್ಪ ಅಂದ್ರೆ ಒಂದು ಟ್ರಿಕ್ ನೋಡಿದ್ರೆ tan 45 ಅಷ್ಟು ಇಲ್ಲಿ ಮೈನಸ್ ಐತಿ. tan 45 ಅಷ್ಟು 1 ಅದ್ರ ಸ್ಕ್ವೇರ್ ಎಷ್ಟು 1 1 ಮೈನಸ್ 1 ಅಂದ್ರೆ 1 ಅಂದ್ರೆ ಏನು 0. ಸೊ 0/anything ಈಸ್ ಹಾಗಾದ್ರೆ ಯಾವ್ದು ಆನ್ಸರ್ ಇದ್ರಾಗ ಡಿ ಆಗೈತಿಲ್ಲ ನೋಡ್ರಿ. ಅರ್ಥ ಆಯ್ತಾ ಇಲ್ಲ ಹೊರ್ತಾಗೈತ್ರಿ. ಸೊ ನಾವು ಬಿಡಿಸೋದ್ರಾಗ ಹೊರ್ತಾಗ್ಬಿಡ್ತು ಇಲ್ಲೇ tan ಸ್ಕ್ವೇರ್ 45 tan 45 ಅಂದ್ರೆ 1. ಸೊ 1 ಸ್ಕ್ವೇರ್ ಮಾಡ್ರಿ 1 ಸ್ಕ್ವೇರ್ ಈಸ್ 1 1 ಮೈನಸ್ 1 ಅಂದ್ರೆ ಏನು ರೀ 0 0/anything ಯಾವ್ದು ಬೇಕಾದ ವ್ಯಾಲ್ಯೂ ಬರಲಿ ಏನೇ ಬರಲಿ ಅದೇ ವ್ಯಾಲ್ಯೂ ಏನಪ್ಪ ಅಂದ್ರೆ 0. ಇದು ಮಲ್ಟಿಪಲ್ ಚಾಯ್ಸ್ ಇದ್ದಾಗ ಮಾತ್ರ ಬರೀ ಹಾಕ್ರ ಆಪ್ಷನ್ಗಳು. ಸೊ ನಂತರ ಇಲ್ಲಿ ನೋಡಿ sin 2a = 2 sin a ಎಂಬುದು ಏನ ಯಾವ ಬೆಲೆಗೆ ಸತ್ಯವಾಗಿದೆ ಈಕ್ವಲ್ ಆಗೈತಿ ಅಂತ ಕೇಳಿದಾರೆ. ಬಟ್ ಎಲ್ಲ ಬೆಲೆಗಳಿಗೆ ಆಗಂಗಿಲ್ಲ ಅದು. sin 2a ಅಂತಕ್ಕಂಥದ್ದು ಬೇರೆ 2 sin a ಅಂತಕ್ಕಂಥದ್ದು ಬೇರೆ. ಇದು 2a ಏನಾಕತಿ ಕೋಣ ಇದು sin a ಅಂದರೆ ಇದ್ರ ಡಬಲ್ ಐತಿ. ಇಲ್ಲಿ ಯಾವುದ ಏನಪ್ಪ ಅಂದ್ರೆ sin a ಅದು. ಸೊ ಅಂದ್ರೆ ಇದ್ರ ಅರ್ಥ sin 30 sin 60 ಈಕ್ವಲ್ ಇಲ್ಲ. ಇದು 2a ಅಂದ್ರೆ ಫಾರ್ ಎಕ್ಸಾಂಪಲ್ a 30 ಆದ್ರೆ ಇದು ಎಷ್ಟಾಗತಿ 60 ಆಗೈತಿ. ಸೊ ಅವಾಗ ಇದ್ರ ಡಬಲ್ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದರ ವ್ಯಾಲ್ಯೂಗಳು ನೋಡ್ರಿ ಇಲ್ಲಿ ಹಾಕಿದಾಗ ಸೊ ಮೊದಲು ಫಸ್ಟ್ ಇದ್ರೆ ಆಪ್ಷನ್ದಾಗ ಹಾಕೊಂಡು ನೋಡ್ಕೊಂಡು ಹೋಗೋಣ. ಆಪ್ಷನ್ದಾಗ ಹಾಕಿದ್ರೆ ಏನಾಕೈತಿ ನೋಡ್ರಿ ಮೊದಲ 0 ಹಾಕಿಬಿಡ್ನಪ್ಪಿ 0 ಹಾಕಿದ್ರೆ ಏನಾಕೈತಿ ನೋಡ್ರಿ ಮೊದಲು sin 2a = 2 sin a ಮೊದಲು 0 ಹಾಕ್ರಿ. sin 2 × 0 = 2 sin a ಅಂದರೆ 0 ಐತಿ. ಸೊ sin 2 × 0 ಅಂದರೆ 0 = 2 × sin 0 ವ್ಯಾಲ್ಯೂ ಎಷ್ಟದ 0 ಅದು. sin 0 ಎಷ್ಟದ 0 ಅದು. ಮತ್ತು sin 0 ವ್ಯಾಲ್ಯೂ ಏನಾಕೈತಿ 0 ಆಕೈತಿ. 2 × 0 ಅಂದರೆ 0 0 = 0 ಅಂದರೆ ಇದು ಸರಿಯಾದ ಉತ್ತರ ಆಗುತ್ತೆ. ನೀವು ಹಂಗೆ ಇದು 30 ಹಾಕಿದ್ರೆ ಅದು ಈಕ್ವಲ್ ಆಗಂಗಿಲ್ಲ. ಸಪೋಸ್ ಹೆಂಗೆ ನೋಡೋದ್ರೆ ನೋಡ್ರಿ ಇಲ್ಲಿ ನೋಡ್ರಿ sin 2 ಡೈರೆಕ್ಟ್ ಆಗಿಬಿಡ್ತದೆ sin 2 × 30 2 sin 30 ಇದೇನಾಗೈತಿ sin 60 ಆಯಿತು. ಇದು 2 sin 30 ಅಂದರೆ 1/2 ಇದು √3/2 ಆಗೈತಿ. 2 2 ಕ್ಯಾನ್ಸಲ್ ಆಗಿ ಎಷ್ಟು ಬರ್ತೀವಿ 1 ಇಸ್ ನಾಟ್ ಈಕ್ವಲ್. ಸೊ ಹಾಗಾಗಿ ಆಪ್ಷನ್ ಎ ರೈಟ್ ಆಗೋದು. ಹಿಂಗೆ ಚೆಕ್ ಮಾಡಿದಾಗ ಏನಪ್ಪ ಅಂದ್ರೆ ಯಾವ ಥರ ಡಬಲ್ ಆ್ಯಂಗಲ್ ಈಕ್ವಲ್ ಇರೋಂಗಿಲ್ಲ. ಸೊ ಹಾಗಾಗಿ 0. ಅದೇ ರೀತಿ 2 tan ಸ್ಕ್ವೇರ್ 30 ಮೈನಸ್ 1 ಮೈನಸ್ tan ಸ್ಕ್ವೇರ್ 30. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಂಗೆ ಐತಿದ್ದು ಈಗ ಆಲ್ರೆಡಿ ಇಲ್ಲಿ ನೋಡಿದ್ದೀವಿ ನೋಡ್ರಿ ಇಲ್ಲಿ ನೋಡ್ರಿ. ಸೊ ಇಲ್ಲಿ ಏನದ 2 tan 30 ಅದ ಇಲ್ಲಿ 1 ಪ್ಲಸ್ tan ಸ್ಕ್ವೇರ್ 30 ಅದ. ಸೊ ಇಲ್ಲೇನ ಅಲ್ಲಿ ಪ್ಲಸ್ ಐತಿ ಇಲ್ಲಿ ಏನದ ಮೈನಸ್ ಅದ. ಸೊ ಹಾಗಾದ್ರೆ ಇದು ವ್ಯಾಲ್ಯೂ ನೋಡೋದಾದ್ರೆ ನೋಡ್ರಿ 2 tan 30 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ 30 = 2 × tan 30 ಅಂದರೆ 1/√3 1 ಮೈನಸ್ 1/√3 ಬ್ರಕೆಟ್ ಸ್ಕ್ವೇರ್. ಇದು 2 ಡಿವೈಡ್ ಬೈ √3 ಆಕೈತ್ರಿ. ಸೊ ಇಲ್ಲಿ ಏನಾಗುತ್ತೆ √3 ಸ್ಕ್ವೇರ್ 1 ಮೈನಸ್ 1/3. ಸೊ 2 ಡಿವೈಡ್ ಬೈ √3 ಡಿವೈಡ್ ಬೈ 3 ಒಂದಲೇ 3 3 1 ಕಳೆದ್ರೆ 2 ಭಾಗರ 3 ಆಕೈತಿ. ಉತ್ಕ್ರಮ ಮಾಡಿದಾಗ 2 ಭಾಗರ √3 ಇಂಟು 3 ಭಾಗರ 2 2 ಒಂದಲೇ 2 ಒಂದು ಕ್ಯಾನ್ಸಲ್ ಆಕೈತಿ. ಸೊ √3 ಒಂದಲೇ √3 ಇಲ್ಲಿ ಒಂದು ಕ್ಯಾನ್ಸಲ್ ಎಷ್ಟು ಬರುತ್ತೆ √3. ಸೊ ಆನ್ಸರ್ ಎಷ್ಟು ಬಂತು √3. ಸೊ ಇದರ √3 ಬರ್ತಕ್ಕಂಥದ್ದು ಯಾವ್ದು ವ್ಯಾಲ್ಯೂ cos 60 ಅಂದರೆ 1/2 ಆಗಂಗಿಲ್ಲ.
sin 30 ಅಂದರೆ √3/2 ಆಕೈತಿ. ಸೊ ಹಾಗಾದ್ರೆ ಯಾವುದು tan 60 is √3. ಇದನ್ನು ಕೂಡ ಈಕ್ವಲ್ ಟು ಏನು ಕೇಳ್ಬೋದು ರೀ, ಏನು ಕೇಳ್ಬೋದು ಅಂತಂದ್ರೆ tan 60 ಎಂದು ಸಾಧಿಸಿ ಅಂತ ಕೇಳ್ಬೋದು, ಅಥವಾ cot 30 ಅಂತ ಸಾಧಿಸೋದು ಹೇಳ್ಬೋದು. ಇಲ್ಲ ನೋಡ್ರಿ, ಒಂದು 2 ಮಾರ್ಕ್ಸ್ ಪ್ರಶ್ನೆ ಕೇಳ್ಬೋದು ಈ ರೀತಿ ಬರ್ತಕ್ಕಂಥವು. ಇದು ಭಾಳಷ್ಟು ಈಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ನಾನು ಹೇಳಿದ್ದು ನಾವು ಮೊದಲ ಫಸ್ಟಿಗೆ ಕಲ್ತಿದ್ದೇನು ತ್ರಿಕೋಣಮಿತಿ ಅಂದರೆ, ತ್ರಿಕೋಣಮಿತಿ ಅಂತಕ್ಕಂಥದ್ದು ಒಂದು ಲಂಬಕೋಣಿ ತ್ರಿಭುಜದಲ್ಲಿ ಬಾಹುಗಳ ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥ ಗಣಿತದ ವಿಭಾಗ. ಸೊ ಇಲ್ಲಿ ಅಂದರೆ tan A+B ಅಂದರೆ ಎಲ್ಲ ಕೂಡ ತೀಟ ಇದ್ದಂಗೆ ಕೋಣ ಇದ್ದಂಗೆ A+B ಅಂತಕ್ಕಂಥದ್ದು. tan A+B = √3, tan A - B = 1/√3 ಆಗಿದೆ. ಇಲ್ಲಿ 0 ಲೆಸ್ ದ್ಯಾನ್ A+B ಅಂದರೆ 0ನೇ ಏನಪ್ಪ ಅಂದ್ರೆ ಸಾಂದ್ ಅಂದರೆ A+B ದೊಡ್ಡದು, 0ಕ್ಕಿಂತ ದೊಡ್ಡದು. ಇದು ಲೆಸ್ ದ್ಯಾನ್ = 90 ಅಂದ್ರೆ ಆ A+B ಅಂತಕ್ಕಂಥದ್ದು ಏನಪ್ಪ ಅಂದ್ರೆ 0ಕ್ಕಿಂತ ಹೆಚ್ಚದ, A+Bಗೆ ಏನಪ್ಪ ಅಂದ್ರೆ 90ಕ್ಕೆ ಈಕ್ವಲ್ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆ. ಅದರ ಅರ್ಥ, ಇದರ ಅರ್ಥ ಏನು, 0 is less than A+B ಲೆಸ್ ದೆನ್ ಆರ್ ಈಕ್ವಲ್ ಟು 90 ಅಂದರೆ 0ಕ್ಕಿಂತ ಹೆಚ್ಚು 90ಕ್ಕಿಂತ ಕಡಿಮೆ ಅಥವಾ 90ಕ್ಕೆ ಸಮ ಅಂತಕ್ಕಂಥದ್ದು ಹೇಳ್ತೀವಿ. ಹಾಗಾದ್ರೆ ಯಾವೆರಡು ವ್ಯಾಲ್ಯೂಗಳಲ್ಲಿ A+B ಅಂತಕ್ಕಂಥದ್ದು ಬರ್ತೈತಿ, ಸೊ A - B ಅಂತಕ್ಕಂಥದ್ದು, ಅಂದರೆ ಯಾವೆರಡು ವ್ಯಾಲ್ಯೂಗಳನ್ನ ಕೂಡಿಸಿದಾಗ ನಮಗೆ ಏನಪ್ಪ ಅಂದ್ರೆ ವ್ಯಾಲ್ಯೂಗಳು tan √3 ಬರೀಬೇಕು. √3 ಬರೋಂಥದ್ದು ಗೊತ್ತಿಲ್ಲ, ಬಟ್ ಅದ್ರ ಬದಲಾಗಿ ನಾವು ತ್ರಿಕೋಣಮಿತಿಯ ನಿರ್ದಿಷ್ಟ ಕೋನಗಳು ಗೊತ್ತಾವೆ. ಸೊ ಒಂದೇದು ನನಗೇನು ತಗೋತಂದ್ರೆ tan ಆಫ್ A+B = √3 ಬರ್ಕೊತೀವಿ. ತಿಳಿತೀವಿ. ಆದರೆ ಎಂಟೈರ್ A+B ಅಂದರೆ ತೀಟಾ ಅಂದಂಗೆ, ತೀಟಾ ಕನ್ಸಿಡರ್ ಮಾಡಿದಾಗ ತೀಟಾ tan 30 ಅಂದರೆ ಎಷ್ಟು, tan ತೀಟಾ = √3 ಅಂದರೆ √3 ಯಾವಾಗೈತಿ ಅಂದರೆ 60ಗೆ ಐತಿ. ಸೊ ಆಗ ಹೆಂಗೆ ಬರ್ಕೋತಂದ್ರೆ ಇದನ್ನು A+B = tan ಇನ್ವರ್ಸ್ ಆಫ್ √3 ಅಂದರೆ A+B = 60 ಡಿಗ್ರಿ, ಕಾಲ್ಡ್ ಇಕ್ವೇಷನ್ ನಂಬರ್ 1. ಸಿಮಿಲರ್ಲಿ ಅದೇ ರೀತಿ ಇದು ಪ್ಲಸ್ ಆಗೈತಿ, ಇದು ಯಾವುದು ಇಲ್ಲಿ ಮೈನಸ್ ಅದ. ಸೊ tan ಆಫ್ A - B = 1/√3. ಸೊ ಇಲ್ಲಿ A - B = tan ಇನ್ವರ್ಸ್ 1/√3 ಬರ್ಕೊಂಡಾಗ A - B ಏನಾಕೈತಿ 30 ಆಕೈತಿ, ಕಾಲ್ಡ್ ಇಕ್ವೇಷನ್ ನಂಬರ್ 2. ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಈಗ ಆಲ್ರೆಡಿ ಯಾವುದಪ್ಪ ಅಂದ್ರೆ ಸಮೀಕರಣ 1 ಮತ್ತು 2ರಿಂದ 3ನೇ ಅಧ್ಯಾಯದಲ್ಲಿ ಕಲ್ತೀರಿ 2 ಚರಾಕ್ಷ ರೇಖಾತ್ಮಕ ಸಮೀಕರಣ ಯಾವ ರೀತಿ ಬಿಡಿಸ್ತೀರಿ ಅಂತಕ್ಕಂಥದ್ದು. ಅಲ್ಲಿ X ಮತ್ತು Y ಅದಾವ, ಇಲ್ಲಿ ಏನದಾವ A ಮತ್ತು B. ಸೊ 2 ಸಿಂಗಲ್ ವೇರಿಯೇಬಲ್, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಒಂದು ಆಲ್ರೆಡಿ ಗೊತ್ತಿತ್ತು ಏನು, A+B = 60, A - B = 30. ಸೊ ನೀವು ಡೈರೆಕ್ಟಾಗಿ ನಾವು ಏನಪ್ಪ ಅಂದ್ರೆ ವ್ಯಾಲ್ಯೂ ಗೊತ್ತೈತಿ ಏನು, ಈ ರೀತಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಒಮ್ಮೆ ಏನು ಮಾಡೋದು, 2 ಕೂಡಿಸೋದು /2. ಅದು A ವ್ಯಾಲ್ಯೂ 60 + 30 90 ಆಕೈತಿ, ಅದನ್ನ ಅರ್ಧ ಮಾಡಿರಿ 45 ಅಂದರೆ A 45. ಹಾಗಾದ್ರೆ ಇನ್ನು ನೆಕ್ಸ್ಟ್ B ಬೇಕಾಗೈತಿ, ಯಾವಾಗ ಇದ್ರ ಕೊಯಿಫಿಷಿಯಂಟ್ 1 ಇರಬೇಕು, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಒಮ್ಮೆ A ವ್ಯಾಲ್ಯೂ ಏನಾಕೈತಿ 2 ಕೂಡಿಸಿ ಅರ್ಧ ಮಾಡಬೇಕು, B ವ್ಯಾಲ್ಯೂ ಇವು ಕಳೆದು ಅರ್ಧ ಮಾಡಬೇಕು. ಎಷ್ಟಾಗೈತಿ 60 30 ಕಳೆದ್ರೆ 30, ಅರ್ಧ ಮಾಡ್ರೆ ಏನಾಕೈತಿ 15 ಆಗೈತಿ. ಸೊ ಇಲ್ಲಿ ನಾವು ಚರಾಕ್ಷರ ಬಿಡಿಸೋದಾದ್ರೆ ಇದು ಪ್ಲಸ್ ಅದು, ಇಲ್ಲಿ ನೋಡ್ರಿ ಕ್ಯಾನ್ಸಲ್ ನೋಡಿ ಕೂಡಿಸ್ಬಿಟ್ರೆ ಹೋಗುತ್ತೆ, ವರ್ಜಿಸುವ ವಿಧಾನ ಅಂದರೆ ಅದು ಎಲಿಮಿನೇಟ್ ಆಗಬೇಕು. ಸೊ ಹಾಗಾದ್ರೆ ಇದು ಪ್ಲಸ್ ಐದು ಮೈನಸ್ ಅಂದರೆ ಡೈರೆಕ್ಟಾಗಿ ನಾವು ಅದ್ರ ಕೂಡಿಸ್ಬಿಟ್ರೆ ತಾವ ಕ್ಯಾನ್ಸಲ್ ಆಗ್ತಾವೆ. ಸೊ ಇದು ಕೂಡಿಸ್ಬಿಟ್ರೆ ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. A + A 2A ಆಕೈತಿ, 2A = 90. ಸೊ 2 1 2 45. ಸೊ A = ಎಷ್ಟು ಬಂತು 45 ಡಿಗ್ರಿ. ಸೊ ನೆಕ್ಸ್ಟ್ A ನ ಬೆಲೆ ಸಮೀಕರಣ 1ರಲ್ಲಿ ಆದೇಶಿಸಿದಾಗ, A ನ ಬೆಲೆ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಕೈತಿ ಅಂದ್ರೆ A + B = 60. ಸೊ A ಎಷ್ಟು 45 + B = 60. ಸೊ B = ಎಷ್ಟಾಗೈತೆ 60 - 45. ಸೊ ಹಾಗಾದ್ರೆ B ನ ಬೆಲೆ B = 60 45 ಕಳೆದ್ರೆ 15. ಸೊ ಹಾಗಾದ್ರೆ A ವ್ಯಾಲ್ಯೂ ಎಷ್ಟು ಬಂತು 45, B ವ್ಯಾಲ್ಯೂ ಎಷ್ಟು ಬಂತು 15. ಸೊ ಇಲ್ಲಿ ವ್ಯಾಲ್ಯೂ ನೀವು ಹಾಕಿ ಚೆಕ್ ಮಾಡ್ಬೋದು. 45 + 15 60, tan 60 ಅಂದ್ರೆ √3. ಸೊ ಇಲ್ಲಿ 45 - 15 ಅಂದ್ರೆ 30, tan 30 ಅಂದ್ರೆ 1/√3 ಅಂತ ವ್ಯಾಲ್ಯೂ ಐತಿ. ಇದೇ ರೀತಿ ಇಲ್ಲಿ ಟ್ಯಾನ್ ಮತ್ತು ಈ ಟ್ಯಾನ್ ಜಾಗದಾಗ ಸೈನ್ ಕೊಡ್ಬೋದು, ಅಥವಾ ಕಾಸ್ ಕೊಡ್ಬೋದು, ಅಥವಾ ಸೆಕ್ ಕೊಡ್ಬೋದು. ಹಂಗೆ ಕೊಟ್ಟರು ಕೂಡ ಇದೇ ಪ್ರೊಸೀಜರ್ ಏನಪ್ಪ ಅಂದ್ರೆ ಮಾಡಿರಿ, ಈಸಿ ಸರಳವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಅದಾವೆ. ಸೊ ಇಲ್ಲಿ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪೆ ಅಂತಕ್ಕಂಥ ತಿಳಿಸಿ ಅಂತ ಹೇಳ್ರಿ. ಈ ಒಂದು ಕ್ಲಾಸ್ ಅಂದ್ರೆ ನಿಮ್ಮದು 8.2 ಏನಪ್ಪ ಅಂದ್ರೆ ಅಭ್ಯಾಸ ಮುಗಿದಿದೆ.
ಸೊ 8.28 ಪೂರ್ತಿ ಅಭ್ಯಾಸ ಇದ್ರೊಳಗಡೆ ಇದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೊ ಇಲ್ಲಿ ಒಂದೇದು ಸೈನ್ ಆಫ್ ಎ ಪ್ಲಸ್ ಬಿ ಕೊಟ್ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತ ನಾವು ಮೊದಲೇ ನಾವು ಹೇಳಿದ್ದೀವಿ. ಸೈನ್ ಎ ಅಂತಕ್ಕಂಥದ್ದು ಸೈನ್ ಮತ್ತು ಎಗಳ ಗುಣಲಬ್ಧ ಅಲ್ಲ. ಇದನ್ನು ಸೈನ್ ಅಂತಕ್ಕಂಥದ್ದು ತ್ರಿಕೋಣಮಿತಿ ಅನುಪಾತ ಎ ಅಂತಕ್ಕಂಥದ್ದು ಕೋಣ. ಬಟ್ ಇಲ್ಲಿ ಏನು ಮಾಡ್ರೆ ಗುಣಾಕಾರ ಮಾಡಿದ್ರೆ ಸೈನ್ ಇಂಟು ಎ ಸೈನ್ ಎ ಪ್ಲಸ್ ಬರ್ತಿದ್ದು. ಬಟ್ ಹಾಗಾದ್ರೆ ಹೇಳಿಕೆ ಏನಾಗತ್ತಿದ್ದು ತಪ್ಪಾಗ ಅರ್ಥ ಆಯ್ತಿಲ್ಲ ನೋಡ್ರಿ. ಯಾಕಂದ್ರೆ ನೀವು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ತೊಗೊಂಡು ಕೂಡ ಬಿಡಿಸ್ಬೋದು. ಏನು ಸೈನ್ ಇಲ್ಲಿ 30 ಹಾಕ್ರಿ, ಇಲ್ಲಿ 60 ಹಾಕ್ರಿ. ಹಾಗಾದ್ರೆ ಇದು ಯಾವುದು ಈ 60 30 ಹಾಕಿದ್ರೆ 90 ಹಾಕತಿ 1. ಇದು 60 ಅಂದ್ರೆ √3/2 ಪ್ಲಸ್ ಇದೆಷ್ಟು 1/2. ಸೊ ಅದ್ರ LCM 2 ಬರೆದ್ರೆ √3 + 1 ಬರುತ್ತೆ. ಅವಾಗ ಈಕ್ವಲ್ ಆಗಂಗಿಲ್ಲ. ಸೊ ಹಾಗಾದ್ರೆ ಒಂದೇದು ಏನಾಗತಿ ಹೇಳಿಕೆ ತಪ್ಪು. ಒಂದನೇ ಹೇಳಿಕೆ ತಪ್ಪಾಗುತ್ತೆ. ಸೊ ತೀಟಾ ಹೆಚ್ಚಾದಂತೆ ಸೈನ್ ತೀಟಾ ಬೆಲೆ ಹೆಚ್ಚುತ್ತದೆ. ಸರಿ. ಸೊ ಅಲ್ಲಿ ಕೋಷ್ಟಕ ನೋಡಿದೀವಿ. ಸೈನ್ 0 ಐತಿ, ಸೈನ್ 30 1/2 ಆಯ್ತು, ಆಮೇಲೆ 1/√2 ಆಯ್ತು, ನೆಕ್ಸ್ಟ್ √3/2, ನೆಕ್ಸ್ಟ್ 1. ಹಾಗಾದ್ರೆ ಸೈನ್ ತೀಟನ ಬೆಲೆ ಏನಪ್ಪ ಅಂದ್ರೆ ತೀಟಾ ಹೆಚ್ಚಾದಂತೆ ಸೈನ್ ತೀಟನ ಬೆಲೆ ಏನಾಕತಿ ಹೆಚ್ಚಾಕತಿ. ಅದೇ ರೀತಿ ತೀಟಾ ಹೆಚ್ಚಾದಂತೆ ಕಾಸ್ ತೀಟದ ಏನಾಕತಿ ಕಡಿಮೆ ಆಕತಿ. ಉಲ್ಟಾ ಬರುತ್ತೆ ಬಿ. ಯಾಕಂದ್ರೆ ಕಾಸ್ ತೀಟದ ಏನಾಕತಿ ತೀಟಾ ಹೆಚ್ಚಾದಂಗೆ ಕಾಸ್ ತೀಟಾ ಬೆಲೆ ಏನಾಕತಿ ಕಡಿಮೆ ಆಕತಿ. ಅರ್ಥ ಆಯ್ತು? ಉಲ್ಟಾ ಇನ್ವರ್ಸ್ ಇದ್ದಿದ್ದು. ಸೊ ಹಾಗಾದ್ರೆ ತೀಟಾ ಹೆಚ್ಚಾದಂತೆ ಸೈನ್ ತೀಟನ ಬೆಲೆ ಹೆಚ್ಚುತ್ತದೆ. ಸರಿ. ನೆಕ್ಸ್ಟ್ ತೀಟಾ ಹೆಚ್ಚಾದಂತೆ ಕಾಸ್ ತೀಟನ ಬೆಲೆ ಹೆಚ್ಚುತ್ತದೆ. ತಪ್ಪು. ತೀಟಾ ಹೆಚ್ಚಾದಂಗೆ ಏನಾಕತಿ ಕಾಸ್ ತೀಟಾ ಬೆಲೆ ಏನಾಕತಿ ಕಡಿಮೆ ಆಕತಿ. ನೆಕ್ಸ್ಟ್ ತೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ತೀಟಾ = ಕಾಸ್ ತೀಟಾ ಆಗಿದೆ. ಎಲ್ಲ ಬೆಲೆಗಳಿಗೆ ಅಂದರು ತಪ್ಪು. ಅದರ ಕೇವಲ 45 ಹೊರತುಪಡಿಸಿ. ಸೈನ್ 45 ಎಷ್ಟದ ಅದು 1/2 √2 ಅದ, ಮತ್ತು ಕಾಸ್ 45 ಎಷ್ಟು ಅದು 1/2 √2. ಇಲ್ಲಿ ಅದೇ ಕ್ವಶನ್ ತೀಟಾ ಎಲ್ಲ ಬೆಲೆ ಬದಲಾಗಿ ಹಾಗಾದ್ರೆ ಸೈನ್ ತೀಟಾ = ಏನಪ್ಪ ತೀಟಾನ ಬೆಲೆಗಳಿಗೆ ಸೈನ್ ತೀಟಾ = ಕಾಸ್ ತೀಟಾ ಅಂತಂದ್ರೆ ಯಾವ ಬೆಲೆಗೆ ಅಂತ ಕೇಳಿದ್ರೆ ನೀವು 45 ಅಂತ ಹೇಳ್ಬೇಕು. ಸೈನ್ ತೀಟಾ = ಕಾಸ್ ತೀಟಾ ಯಾವ ಬೆಲೆಗೆ ಸಮನಾಗಿದೆ, ಯಾವ ಕೋಣಕ್ಕೆ ಸಮನಾಗಿದೆ ಅಂದರೆ 45 ಡಿಗ್ರಿಗೆ ಮಾತ್ರ ಏನಪ್ಪ ಸಮನಾಗಿದೆ. ಆದರೆ ಅವ್ರು ಕೇಳಿದ್ದು ಎಲ್ಲ ಬೆಲೆಗಳೇನು ಕೇಳೋ ಎಲ್ಲ ಬೆಲೆಗಳಿಗೆ ಏನಪ್ಪ ಅಂದ್ರೆ ಸಮನಾಗಿ ಇರುವುದಿಲ್ಲ. ಅರ್ಥ ಅಂದರೆ ನೆಕ್ಸ್ಟ್ ಎ ಅಂತಾಗ 0 ಅಂತ ಬಂದಾಗ ಕಾಟ್ ಏನು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಕಾಟ್ 0 ಕಾಟ್ ಅಂದರೆ ಏನು ಹೇಳಿದೀನಿ ರೀ ನಾನು ಟ್ಯಾನ್ ಉಲ್ಟಾ ಅಂತ ಹೇಳಿ. ಟ್ಯಾನ್ ಹೆಂಗೆ ಬರ್ಕೋಬೇಕು ಲೋವರ್ / ಅಪ್ಪರ್. ಲೋವರ್ ಟ್ಯಾನ್ ಎಷ್ಟು ಅದ ರೀ ಟ್ಯಾನ್ 0 ಅಂದರೆ ಕೆಳಗೆ ಎಷ್ಟು ಅದಾವ ಇಲ್ಲಿ ಏನೂ ಇಲ್ಲ. 0/1 ಅಂದ್ರೆ 0 ಆಕತಿ. ಸೊ ಟ್ಯಾನ್ 0 ಆತಂದ್ರೆ ಟ್ಯಾನ್ ರೆಸಿಪ್ರಿಕಲ್ ಯಾವುದು ಕಾಟ್, 0 ರೆಸಿಪ್ರಿಕಲ್ ಯಾವುದು ND ಅಂದ್ರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತಕ್ಕಂಥದ್ದು ನೋಡ್ಬೋದು. ಸೊ ಈ ಒಂದು ತರಗತಿಯಲ್ಲಿ ನಾವು ಈ ಅಭ್ಯಾಸ ಯಾವುದಪ್ಪ ಅಂದ್ರೆ 8.2 ನೋಡಿದ್ದೀವಿ. ಸೊ ಸರಿಯಾಗಿ ಏನಪ್ಪ ಅಂತಂದ್ರೆ ನೀವು ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಈ ಮುಂದಿನ ಅವಧಿಯಲ್ಲಿ ಏನಪ್ಪ ಅಂದ್ರೆ ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳದಾವ ಅವು ಕೂಡ ಏನಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ನೋಡಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಅರ್ಥ ಆಗ್ತದೆ ಅವರೆಲ್ಲ ಏನಪ್ಪ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಧನ್ಯವಾದಗಳು.